ವಿಜಯಲಕ್ಷ್ಮಿ ದರ್ಶನ್ಗೆ ಮತ್ತೆ ಅಶ್ಲೀಲ ಕಾಮೆಂಟ್ ಕಾಟ. ನಕಲಿ ಅಕೌಂಟ್ ತೆರೆದು ಅಶ್ಲೀಲ ಪದಗಳಿಂದ ನಿಂದನೆ. ಹೀಗಾಗಿ ಕುರಿತು ಪೊಲೀಸರು ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂತದ್ದು. ವಿಜಯಲಕ್ಷ್ಮಿ ದರ್ಶನ್ಗೆ ಮತ್ತೆ ಅಶ್ಲೀಲ ಕಾಮೆಂಟ್ ಕಾಟ. ನಕಲಿ ಅಕೌಂಟ್ಗಳನ್ನ ತೆರೆದು ಅಶ್ಲೀಲ ಪದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ಗೆ ಜಲಗಾರ ಯೂನಿವರ್ಸಿಟಿ ಹೆಸರಿನ ಖಾತೆಯಿಂದ ಟಾರ್ಚರ್. ಮೂವಿ ನೋಡಲು ಹೋದ ವಿಡಿಯೋ ಹಾಕಿ ಬ್ಯಾಡ್ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇವರೇ ಕ್ರಿಮಿನಲ್ ದರ್ಶನ್ ಹೆಂಡತಿ ಎಂದು ಅವಹೇಳನ ಮಾತುಗಳನ್ನ ಆಡುವಂಥದ್ದು. ಇವರೇ ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ಮಾತನಾಡುವಂಥದ್ದು. ಧನ್ವೀರ್ ಜೊತೆಗಿನ ವಿಡಿಯೋ ಶೇರ್ ಮಾಡಿ ಬ್ಯಾಡ್ ಕಾಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ವೈಯಕ್ತಿಕ ಬದುಕು ಗುರಿಯಾಗಿಸಿ ಟ್ರೋಲ್ ಅನ್ನ ಮಾಡ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ತೀರಾನೇ ಸಿಟ್ಟಿಗೆದ್ದಂತ ವಿಜಯಲಕ್ಷ್ಮಿ ದರ್ಶನ್ ತಕ್ಷಣವೇ ಸೈಬರ್ ಪೊಲೀಸರಿಗೆ ವಿಜಯಲಕ್ಷ್ಮಿ ದರ್ಶನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಜಾಲತಾಣದ ಕಿಡಿಗೇಡಿಗಳ ವಿರುದ್ಧ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಬರ್ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತೆ ದರ್ಶನ್ ಪತ್ನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಕ್ಷಣವೇ ಕ್ರಮ ಕೈಗೊಳ್ಳಲು ಸಜ್ಜಾದ ಸೈಬರ್ ಕ್ರೈಂ ಪೊಲೀಸರು. ನಕಲಿ ಖಾತೆಗಳ ಪತ್ತೆ ಹಚ್ಚಲು ಮುಂದಾದ ಸೈಬರ್ ಪೊಲೀಸರು ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಹಾಕುವಂಥದ್ದು. ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಅವರ ವಿಡಿಯೋವನ್ನ ಪೋಸ್ಟ್ ಮಾಡಿ ಅಲ್ಲಿ ಕಾಮೆಂಟ್ ಹಾಕುವಂಥದ್ದು. ಹೀಗೆ ಅಶ್ಲೀಲವಾಗಿ ಪದಗಳ ಬಳಕೆ ಮಾಡುವಂಥದ್ದು ಈ ರೀತಿಯಾಗಿ ನಡೀತಾ ಇದೆ. ಫೇಕ್ ಅಕೌಂಟ್ ಮಾಡ್ಕೊಂಡು ಮಾತ್ರಕ್ಕೆ ನೀವು ಯಾರು ಅಂತ ಪತ್ತೆ ಹಚ್ಚೋದಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಸೈಬರ್ ಕ್ರೈಮ್ ಪೊಲೀಸರು ಎಲ್ಲ ರೀತಿಯಾಗಿ ಇನ್ವೆಸ್ಟಿಗೇಷನ್ ನಡೆಸಿ ನೀವು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಏರೋಪ್ಲೇನ್ ಹಚ್ಚಿಸ್ತಾರೆ. ಯಾಕಂದರೆ ಈ ರೀತಿಯಾಗಿ ಈ ಹಿಂದೆ ನಾವು ಗಮನಿಸಿದ್ವಿ. ವಿಜಯಲಕ್ಷ್ಮಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಅದಾದಮೇಲೆ ಸೆಲೆಬ್ರಿಟಿಗಳು ಅಂತ ಬಂದಾಗ ರಮ್ಯಾ ವಿಚಾರಕ್ಕೆ ಆಗಿರ್ಬೋದು, ಇತ್ತೀಚೆಗೆ ಡೀಪ್ ಫೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರುಕ್ಮಿಣಿ ವಸಂತ್ ಆಗಿರ್ಬೋದು, ಸೆಲೆಬ್ರಿಟಿಗಳ ವಿಚಾರದಲ್ಲಿ ಈ ಥರ ಆಗ್ತಾ ಇರುವಂಥದ್ದು. ಇನ್ನು ವಿಜಯಲಕ್ಷ್ಮಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಬಿಡಿಸ್ಕೊಳ್ಬರಬೇಕು ಅಥವಾ ಅವರಿಗೆ ಜೈಲಿನಿಂದ ಮುಕ್ತಿ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಪಟ್ಟಂಥ ಶ್ರಮ ಆಗಿರ್ಬೋದು, ಅವ್ರು ಹಾಕ್ತಂಥ ಎಫರ್ಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಬಟ್ ಧನ್ವೀರ್ ಜೊತೆಗೆ ಇದ್ದಂಥ ವಿಡಿಯೋವನ್ನು ಪೋಸ್ಟ್ ಮಾಡಿ ಅದಕ್ಕೆ ಕೆಟ್ಟದಾಗಿ ಕಾಮೆಂಟ್ ಹಾಕುವಂಥದ್ದು, ಬೇರೆ ರೀತಿಯಾಗಿ ಹೋಲಿಸಿ ಮಾತನಾಡುವಂಥದ್ದು ಹೆಚ್ಚಾಗಿ ನಡೀತಾ ಇದೆ. ದರ್ಶನ್ ವಿಜಯಲಕ್ಷ್ಮಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪೇಜು ಜಲಗಾರ ಯೂನಿವರ್ಸಿಟಿ ಅನ್ನುವಂಥ ಖಾತೆಯಿಂದ ಆಗ್ತಾ ಇರುವಂಥ ಟಾರ್ಚರು. ಫೇಕ್ ಅಕೌಂಟ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕುವಂಥದ್ದು, ಅವಹೇಳನವಾಗಿ ಮಾತನಾಡುವಂಥದ್ದು, ಅಶ್ಲೀಲ ಕಾಮೆಂಟ್ಸ್ಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ಇವುಗಳಿಗೆ ಸಿಟ್ಟಿಗೆದ್ದಂಥ ವಿಜಯಲಕ್ಷ್ಮಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಈ ಅಶ್ಲೀಲ ಕಾಮೆಂಟ್ ಕಾಟ ಹೆಚ್ಚಾಗಿ ಈಗ ಮತ್ತೆ ಅವರಿಗೆ ತಾಕಿರುವಂಥದ್ದು. ಯಾಕಂದ್ರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಕಾಮೆಂಟ್ಗಳನ್ನು ಹಾಕುವಂಥದ್ದು ಹೆಚ್ಚಾಗಿ ಆಗ್ತಾ ಇದೆ ಅಂತ ಸೈಬರ್ ಪೊಲೀಸ್ ಮೊರೆ ಹೋಗಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಯಾಕಂದ್ರೆ ಏನು ವಿಜಯಲಕ್ಷ್ಮಿ ಅವರಿಗೆ ಏನು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಿಂದೆನೂ ಸಹ ಪ್ರಕರಣ ದಾಖಲಾಗಿತ್ತು. ಮತ್ತೆ ಈಗ ಒಂದು ಪೊಲೀಸರಿಗೆ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಕೆಲವೊಂದಷ್ಟು ಅಕೌಂಟ್ ಗಳಿಂದ ಅವರಿಗೆ ಒಂದು ಅಶ್ಲೀಲವಾಗಿ ಕಮೆಂಟ್ ಗಳನ್ನ ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಒಂದು ಸಿನಿಮಾ ಪ್ರಮೋಷನ್ಗೆ ಹೋದಂತ ಒಂದು ಫೋಟೋವನ್ನ ಹಾಕೊಂಡು ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇದೀಗ ಒಂದು ಏನು ಟ್ವಿಟರ್ ನ ಒಂದು ಸ್ಕ್ರೀನ್ ಶಾಟ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇರುವಂತದ್ದು. ಗಂಡ ಜೈಲಲ್ಲಿದ್ದಾನೆ ಎಂದು ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಮತ್ತೆ ರ್ಯಾಪಿಡ್ ಡ್ರೈವರ್ ಕಾರಿನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿಯನ್ನ ಪದವನ್ನ ಬಳಸಿರುವಂತದ್ದು. ಜೊತೆಗೆ ಇವರೇ ನೋಡಿ ಕ್ರಿಮಿನಲ್ಗಳು ದರ್ಶನ್ ಹೆಂಡತಿ ಅಂತ ಹೇಳ್ಬಿಟ್ಟು ಈ ತರ ಪೋಸ್ಟ್ ಗಳ ಆಗಿರುವಂತದ್ದು. ಸೊ ಈ ಬಗ್ಗೆ ಯಾಕಂದ್ರೆ ಹಿಂದೆನೂ ಸಹ ಒಂದು ಕೆಟ್ಟದಾಗಿ ಕಮೆಂಟ್ ಹಾಕಿದಂತ ಪ್ರಕರಣದಲ್ಲಿ ಆರೋಪಿಗಳಿಗೆ ಒಂದು ಪೊಲೀಸರು ಸಿಸಿಬಿಗೆ ಒಂದು ವಿಜಯಲಕ್ಷ್ಮಿ ಅವರು ಕಳೆದ ಡಿಸೆಂಬರ್ ನಲ್ಲಿ ಬಂದು ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಏನು ಸುಮಾರು 12 ಜನ ಒಂದು ಆರೋಪಿಗಳನ್ನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅದಾದ ನಂತರ ಅವರು ಹೈಕೋರ್ಟ್ ನಿಂದ
ಜಾಮೀನನ್ನ ಪಡ್ಕೊಂಡಿದ್ರು. ಆದ್ರೆ ಇದೀಗ ಮತ್ತೆ ಒಂದು ಜಲಗಾರ ಯೂನಿವರ್ಸಿಟಿ ಅನ್ನೋ ಒಂದು ಅಕೌಂಟ್ ಐಡಿ ಏನಿದೆ, ಇದು ಟ್ವಿಟರ್ ನಲ್ಲಿ ಇರುವಂತಹ ಐಡಿ, ಈ ಐಡಿಯಿಂದ ಈ ಮೆಸೇಜ್ ಏನು ಇದಾಗಿದೆ, ಇದು ವೈರಲ್ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ವಿಜಯಲಕ್ಷ್ಮಿ ಅವರು ಈಗ ಪೊಲೀಸರಿಗೆ ಏನು ಅಫಿಷಿಯಲ್ ಆಗಿ ಅವರು ದೂರು ಕೊಟ್ಟಿಲ್ಲ, ಆದ್ರೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿರುವಂತದ್ದು. ಹಾಗಾಗಿ ಯಾಕಂದ್ರೆ ಈ ಹಿಂದೆ ಸಹ ಒಂದು ದೂರು ಕೊಟ್ಟಿದ್ರು, ಹಾಗಾಗಿ ಮತ್ತೆ ದೂರು ಕೊಡುವಂತ ಅವಶ್ಯಕತೆ ಏನಾದ್ರು ಇದೆಯಾ ಅಥವಾ ಏನಾದ್ರು ಅಕೌಂಟ್ಸ್ ಐಡಿಗಳ ಮಾಹಿತಿಯನ್ನ ಏನಾದ್ರು ಅವರು ಕೊಟ್ಟಿರುವಂತದ್ದು. ಹಾಗಾಗಿ ಪೊಲೀಸರು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಬಂದು ದೂರು ಕೊಡ್ಬೇಕಂತ ಏನಾದ್ರು ಹೇಳ್ತಾರ, ಅಥವಾ ಏನೋ ಹಿಂದೆ ಕೊಟ್ಟಂತ ದೂರನ ಆಧಾರದ ಮೇಲೆ ಇದನ್ನ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರ ಏನು ಅನ್ನೋದು ಸದ್ಯಕ್ಕೆ ಒಂದು ಕಾದ್ ನೋಡ್ಬೇಕಾಗುತ್ತೆ ವನಿತಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.